ಅನ್ಯಾಯ ನೀರಿಗಾಗಿ ಅನ್ಯಾಯ ಹೋರಾಟ 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 ನೀರಿಗಾಗಿ ಹೋರಾಟ 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 ನ್ಯಾಯ ಬೇಕು ನ್ಯಾಯ ಬೇಕು ಏಕೆ ಬೇಕು ನ್ಯಾಯ ಬೇಕು ನೀರಿಗಾಗಿ ಹೋರಾಟ 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 ಬೇಕೇ ಬೇಕು ಬೇಕು ಬೇಕೇ ಬೇಕು ಯಾರಿಗಾಗಿ ಹೋರಾಟ ಭಗತ್ ಸಿಂಗ್ ನಗರದ 29ನೇ ವಾರ್ಡಿನ ಜನತೆಗೆ ನೀರಿನ ಸಂಕಷ್ಟ ಎದುರಾಗಿದೆ. ಕಳೆದ 20 ವರ್ಷದಿಂದ ನೀರೇ ಇಲ್ಲ, ಇಲ್ಲಿ ಕನೆಕ್ಷನ್ ಕೊಟ್ಟಿಲ್ಲ, ಏನಿಲ್ಲ. ಅಲ್ಲ ಸ್ವಾಮಿ, ನಮ್ಮದು ಜಿಲ್ಲೆ ಆಗಿದೆ, ಆದರೆ ಡೆವಲಪ್ಮೆಂಟ್ ಇಲ್ಲ. ಇಲ್ಲಿ ಅಫಿಷಿಯಲ್ ಏರಿಯಾ ಆದ್ರೂ ನೀರಿನ ಕನೆಕ್ಷನ್ ಇಲ್ಲ. ಏನು ಕೆಲಸ ಮಾಡ್ತಾರೆ ಇಲ್ಲ ಅಧಿಕಾರಿಗಳೆಲ್ಲ? ಏನು ಕೆಲಸ ಮಾಡ್ತಾರೆ? CMC ಏನು ಕೆಲಸ ಮಾಡ್ತಾರೆ? ಏರಿಯಾ ಕೌನ್ಸಿಲರ್ ಏನು ಮಾಡ್ತಾರೆ? ಶಾಸಕರಾಗಲಿ ಕೌನ್ಸಿಲರ್ ಆಗಲಿ ಒಬ್ಬರಾದ್ರು ಬಂದು ನೋಡ್ತಾರೆ? ಇಲ್ಲಿ ಎಲ್ಲರಿಗೂ ನಾವು ಮನೆ ಕೊಟ್ಟಿವಿ, ಎಲ್ರಿಗೂ ಫೋನ್ ಮಾಡಿ ಹೇಳಿವಿ ನಾವು. ಇನ್ನೇನು DC ಹತ್ರ ಹೋಗ್ಬೇಕು ನಾವು. ಒಂದು ವೇಳೆ ಇದೇ ಒಂದು ವಾರದಲ್ಲಿ ನಮಗೆ ನೀರು ಏನಾದ್ರು ಬಂದಿಲ್ಲ ಅಂದರೆ ನಾವು ಮುನ್ಸಿಪಾಲ್ಟಿ CMCನ ನಾವು ಬೀಗ ಹಾಕೋ ಕಾರ್ಯಕ್ರಮ ಇಟ್ಕೊಂತೀವಿ. ನಾವು ಬೀಗ ಹಾಕೋದಂತ ಗ್ಯಾರಂಟಿ ನಾವು. ಯಾಕಂದರೆ ಅವ್ರು ಏನು ಕೆಲಸ ಮಾಡ್ತಿಲ್ಲ. ನಾವು ಎಲ್ಲ ರೆಡಿಯಾಗಿ ಅಲ್ಲೇ ಗೋಡ ಇಟ್ಕೊಂಡು CMC ಬೀಗ ಹಾಕ್ತೀವಿ ನಾವು ಅಂತೇಳಿ ನಾವು ಈ ಮೂಲಕ DC ಹತ್ರ ಕೇಳ್ಕೊಂತೀವಿ. DC ಸಾಹೇಬ್ರೆ, ಆದಷ್ಟು ಬೇಗ ನಮ್ಮ ಭಗತ್ ಸಿಂಗ್ ನಗರದ 29ನೇ ವಾರ್ಡಿನ ಜನತೆಗೆ ನೀರಿನ ಪೂರೈಕೆ ಮಾಡಿರಿ ಅಂತೇಳಿ ಹೇಳ್ಕೊಂತೀನಿ. ವಂದನೆಗಳು. 29ನೇ ವಾರ್ಡ್ ಭಗತ್ ಸಿಂಗ್ ನಗರ ಈ ಏರಿಯಾದೊಳಗೆ 15 ವರ್ಷದಿಂದ ನೀರಿಲ್ಲ. ಕುಡಿಯೋ ನೀರು ಸಮಸ್ಯೆ ಭಾಳ ಇದೆ. ಇಲ್ಲಿಂದ ಹೋಗಿ ಮತ್ತೆ 5 ರೂಪಾಯಿ ಕ್ಯಾನ್ನಾಗ ಹೋಗಿ ನೀರು ತರಬೇಕು. ವಾಟರ್ ಬಾಟ್ಲ್ ಹೋಗಿ ಇವರು ಒಂದು ಕ್ಯಾನ್ 20 ಲೀಟ್ರ್ ಕ್ಯಾನ್ ತಗೊಂಬಂದು ಎಷ್ಟು ದಿನ, 1 ದಿನ 2 ದಿನ. ಈಗ ಅಡುಗೆ ಮಾಡೋಕ್ಕೂ ನೀರು ಬೇಕು, ಪ್ರತಿಯೊಂದು ನೀರು ಬೇಕೇ ಬೇಕಿದೆ. ಈಗ ಬೋರ್ ಇದ್ದರಂತೂ ಹೋಗಿ, ಬೋರ್ ಇಲ್ದಾರೆ ಏನು ಮಾಡಬೇಕು? ಕೆನಾಲ್ನಾಗ ಎಷ್ಟು ಒಂದು 6 ತಿಂಗಳು 3 ತಿಂಗಳು ಇರುತ್ತೆ ನೀರು. 3 ತಿಂಗಳು ಹೋದ್ಮೇಲೆ ನೀರಿನ ಪದ್ಧತಿ ಭಾಳ ಆಯಿತು. ಒಂದು 2 ಕಿಲೋಮೀಟ್ರ್ ಹೋಗಿ ನೀರು ತೊಗೊಂಬರ್ಬೇಕು. ಬಳಸೋಕ್ಕಂತೂ ನೀರು ಜಾಸ್ತಿ ಬೇಕು. ಕುಡಿಯೋಕ್ಕಂತೂ ಓಕೆ 20 ಲೀಟ್ರ್ ಕ್ಯಾನ್ನಾಗ ತಗೊಂಬಂದು ಕುಡಿತಾರೆ. ಈ ಸ್ನಾನ ಮಾಡೋಕ್ಕೆ ಕುಡಿಕಿದ ನೀರು ಬಳಸೋಕ್ಕೆ ನೀರು ಬೇಕಲ್ಲ, ಅದು ಭಾಳ ಸಮಸ್ಯೆ ಆಗಿದೆ. ದಯವಿಟ್ಟು ನಮ್ಮ ಈ ಏರಿಯಾ ಕೌನ್ಸಿಲರ್ ಆದ ರಮೇಶ್ ಗುಪ್ತಾ ಅವರು ಕೂಡ ಸ್ವಲ್ಪ ಇದ್ರ ಮೇಲೆ ಮನವೊಲಿಸಿ ನೋಡಿ ಈ ಕೆಲಸವನ್ನು ಮಾಡಿಕೊಡ್ಬೇಕಂತ ನಮ್ಮಲ್ಲಿ ವಿನಂತಿ. ನಮಗೆ ನೀರಿದ್ದೆಲ್ಲ ಬೋರ್ ಇದ್ದಾವೆ ಕೆಲವು ಮನೆಗಳಿಗೆ. ಆ ಮನೆಯಲ್ಲಿ ನೀರು ಕುಡಿದು ಎಲ್ಲರಿಗೆ ಗ್ಯಾಲಿ ಬ್ಲಾಡರ್ನಲ್ಲಿ ಸ್ಟೋನ್ ಆಗಿಬಿಟ್ಟಿದ್ದಾವೆ. ಅದು ಆಪ್ರೇಷನು ಖುದ್ದವಾಗಿ ನನಗೆ ಆಗಿದೆ. ಆದರೂ ನಮಗೆ ಸಿಹಿ ನೀರೇ ಇಲ್ಲ. ಎಷ್ಟು ವರ್ಷದಿಂದ ಇದ್ದೀವಿ, 20 ವರ್ಷದಿಂದ ಇದ್ದೀವಿ, ಆದರೂ ನಮಗೆ ನೀರೇ ಇಲ್ಲ. ಅದು ಏನು ಮಾಡಬೇಕು? ಆ ತಾಲೂಕಿಂದ ಡಿಸ್ಟಿಕ್ ಆಗಿದೆ, ಆದ್ರೂ ನೀರಿಲ್ಲ ನಮಗೆ. ಏನು ಮಾಡೋದು? ಇನ್ನು ನೋಡು ದಿನ ನಮಗೆ ಸಾಕಾಗಿದೆ. ಸರ್, ಎಲ್ಲೆಲ್ಲೋ ಡೆವಲಪ್ ಮಾಡ್ತೀರಲ್ಲ, ನಮ್ಮ ಓಣಿಗೇನು ಡೆವಲಪ್ ಮಾಡಿ, ನಮ್ಮ ಕಾಲೋನಿಗೇನು ಡೆವಲಪ್ ಮಾಡಿ. ಏನಾದರೆ ಅಂದರೆ ಅಲ್ಲಿ ಸಮ್ ಏರಿಯಾದಲ್ಲಿ ನೀರೆಲ್ಲ ಬರ್ತಿದ್ದಾವೆ, ನಮಗಿಲ್ಲ. ಏನಂದರೆ ಅಫಿಷಿಯಲ್ ಏರಿಯಾ ಅಂತ. ಅಫಿಷಿಯಲ್ ಅವ್ರಿಗೆ ನೀರು ಬೇಡವಾ? ಅವರು ನೀರು ಕೊಡಬೇಕಲ್ಲ. ನಾವು ಗಂಡು ಮಕ್ಕಳಿದ್ರೆ ಹೋಗಿ ತರ್ತಾರೆ. ಅವರು ಏನಾದರೂ ಕೆಲಸಕ್ಕೆ ಹೋದರೆ ನಾವು ನೀರು ಏನು ಕುಡಿಬೇಕು? ಏನು ಕುಡಿಯೋಕ್ಕೆ ಇಲ್ಲ. ಅದಕ್ಕಾಗಿ ನಮಗೆ ವಿನತಿಯಿಂದ ಕೇಳ್ತಾ ಇದ್ದೀವಿ, ನಮಗೆ ದಯವಿಟ್ಟು ನಮಗೆ ನೀರಿನ ವ್ಯವಸ್ಥೆ ಮಾಡಿಕೊಡ್ರಿ ಅಂತ ಕೇಳ್ತಿದ್ದೇವೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.